यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಶ್ರೀಗಳವರಿಂದ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾಶಾಸನ. ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಅತ್ಯಂತ ಮನೋಜ್ಞವಾಗಿ ಮೂಡಿಬಂದ ಕೃಷ್ಣಾನುಭವಂ ನೃತ್ಯ ಕಾರ್ಯಕ್ರಮ. ಮನ್ನಾರ್ಗುಡಿಯ ಶ್ರೀ ರಾಜಗೋಪಾಲನಿಗೆ ಆಡಿ ಪೆರುಕು ಉತ್ಸವ. ಈಗ ಸಮಾಚಾರದ ವಿವರಗಳು. ನಿನ್ನೆ ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಆರ್. ಸ್ವಾಮಿಯವರು ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾಶಾಸನ ಮಾಡಿದರು. ಶ್ರೀ ಕೃಷ್ಣನ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕೈಂಕರ್ಯ ಮಾಡುತ್ತಿರುವ ಶ್ರೀ ಉವೆ ಮಾಧವ ನರಸಿಂಹ ಭಟ್ಟರ್ ಅವರ 60ನೇ ವರ್ಷವರ್ಧಂತಿಯ ಪ್ರಯುಕ್ತ ಶ್ರೀ ಪಾಂಚರಾತ್ರ ಆಗಮ ವಿದ್ವತ್ ಸದಸ್ಸನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀಗಳವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಎಲ್ಲರನ್ನೂ ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ದೇವಸ್ಥಾನಗಳ ಅರ್ಚಕರು ಭಾಗವಹಿಸಿದ್ದರು. ಸಂಪ್ರದಾಯದಲ್ಲಿ ಒಂದು ಕ್ರಮ ಇದೆ. ಅಲ್ಲಿ ಒಬ್ಬರು ಏತಿ ತೀರ್ಥ ಪರಿಗ್ರಹ ಮಾಡಿ ಯಾರೇ ಬಂದು ಇಂಥ ವಿಪರೀತರು ವಾತಾವರಣರು ಅಂದ್ರೆ ನಮಗೂ ಕೇಳೋ ಪ್ರಶ್ನೆ, ಈ ಯಾರು ತೀರ್ಥ ಪರಿಗ್ರಹ ಮಾಡಿದ್ದಾರೆ ಅಂತ. 10/11/1920 ಇಸವಿಯಲ್ಲಿ 36ನೇ ಪಟ್ಟಾಭಿಷೇಕ ಕುಮಾರ ರಾಮಾನುಜೀಯ ಸ್ವಾಮಿಗಳು ವೇಣುಗೋಪಾಲ ದೇವಸ್ಥಾನಕ್ಕೆ ದಯಮಾಡಿಸಿ ಇಲ್ಲಿ ತೀರ್ಥ ಪರಿಗ್ರಹವನ್ನು ಮಾಡಿದರು. ಎಷ್ಟು ಸಂಬಂಧಗಳು ನಮಗೂ ಕೃಷ್ಣನಿಗೂ ಆಗಮಗೂ ಪಾಂಚರಾಗಮಗೂ ಇರುವಂತಹ. ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ನಿನ್ನೆ ಮಂಡಯಂ ಸಭಾದವರ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಆಡಿ ಮಾಸದ ಪ್ರಯುಕ್ತ ಆಂಡಾಳ್ ವೈಭವಂ ಎಂಬ ನಾಟಕವನ್ನು ಏರ್ಪಡಿಸಿದ್ದರು. ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಆರ್. ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರನ್ನೂ ಆಶೀರ್ವದಿಸಿದರು. ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಆರ್. ಸ್ವಾಮಿಯವರ ಚಾತುರ್ಮಾಸದ ಸಂದರ್ಭದಲ್ಲಿ ಅನೇಕ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಕೃಷ್ಣಾನುಭವಂ ಆಚಾರ್ಯ ಅನುಗ್ರಹಂ ಎಂಬ ವಿಶೇಷ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಮ್ಮ ಪರಮ ಪೂಜ್ಯ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀಮತಿ ದೀಪಾ ಪಿಳ್ಳೈ ಅವರು ಈ ನೃತ್ಯ ಕಾರ್ಯಕ್ರಮವನ್ನು ಬಹಳ ಮನೋಜ್ಞವಾಗಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ದೀಪಾರವರ ನೃತ್ಯ ಗುರುಗಳಾದ ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರು ಉಪಸ್ಥಿತರಿದ್ದರು. ನಮ್ಮ ಶ್ರೀಮಠದ ವಿಭಾಗವಾದ SRIRDP ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಸಿ.ಪಿ. ಭಗವಾನ್ ಅವರು ಮತ್ತು ವೈಷ್ಣವಿ ನಾಟ್ಯ ಶಾಲೆಯ ನಾಟ್ಯಾಚಾರ್ಯ ಮಿಥುನ್ ಶ್ಯಾಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ
ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟವರು ಮತ್ತೋರ್ವ ಭರತನಾಟ್ಯ ಕಲಾವಿದೆ ಶ್ರೀಮತಿ ರಜಿನಿ ಕಲ್ಲೂರವರು. ದೀಪಾರವರ ಈ ಭರತನಾಟ್ಯ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳವರು ತಿರುಮಲೆಯ ಶ್ರೀನಿವಾಸನನ್ನು ಕುರಿತು ರಚಿಸಿರುವ ಸಪ್ತಗಿರಿ ವಿರಾಜಿತಂ ಶ್ರೀನಿವಾಸಂ ಭಜೇಹಂ ಕೃತಿಯನ್ನು ಆಯ್ದುಕೊಂಡು ಅದಕ್ಕೆ ಬಹಳ ಸುಂದರವಾಗಿ ನೃತ್ಯ ಸಂಯೋಜನೆಯನ್ನು ಮಾಡಲಾಗಿತ್ತು. ಅಲ್ಲದೆ ಕಾರ್ಯಕ್ರಮದ ಮುಖ್ಯ ಭಾಗವಾದ ಕೃಷ್ಣಾನುಭವಂ ಶ್ರೀಕೃಷ್ಣನ ಬಾಲಲೀಲೆಗಳಿಂದ ಪ್ರಾರಂಭಗೊಂಡು ಗೀತೋಪದೇಶದವರೆಗೆ ನವರಸಗಳಿಂದ ಕೂಡಿದ ದೀಪಾರವರ ಅಭಿನಯ ಅತ್ಯಂತ ಭಾವನಾತ್ಮಕವಾಗಿ ಅಭಿವ್ಯಕ್ತಗೊಂಡಿತು. ನಮ್ಮ ಶ್ರೀಗಳವರು ದೀಪಾರವರ ಮನೋಜ್ಞವಾದ ಅಭಿನಯದ ಕುರಿತು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಲ್ಲರನ್ನೂ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ದೀಪಾ ಮತ್ತು ಅವರ ಪತಿ ಶ್ರೀ ವಿಕ್ರಮ್ ಮತ್ತು ಅವರ ಕುಟುಂಬದವರು ಶ್ರೀಗಳವರಿಗೆ ಭಕ್ತಿಪೂರ್ವಕವಾಗಿ ಗೌರವ ಮರ್ಯಾದೆಗಳನ್ನು ಸಮರ್ಪಿಸಿದರು. ನಗರದ ಭಾರತೀಯ ವಿದ್ಯಾಭವನದ ಕಿಂಚ ಆಡಿಟೋರಿಯಂನಲ್ಲಿ ನಡೆದ ಈ ಅಮೋಘವಾದ ಕಾರ್ಯಕ್ರಮವು ಸುಮಾರು 300ಕ್ಕೂ ಹೆಚ್ಚು ಕಲಾರಸಿಕರಿಂದ ತುಂಬಿ ತುಳುಕುತ್ತಿತ್ತು. ಈ ವಿಶೇಷ ಕಾರ್ಯಕ್ರಮವನ್ನು ತೊಂಡನೂರಿನ ನಮ್ಮ ಗೋಶಾಲೆಯ ನೆರವಿಗಾಗಿ ಏರ್ಪಡಿಸಲಾಗಿತ್ತು. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುನಾರಾಯಣಪುರದಲ್ಲಿ ಈಗ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 3ನೇ ದಿನವಾದ ನಿನ್ನೆ ಚಂದ್ರಮಂಡಲ ವಾಹನದಲ್ಲಿ ಉತ್ಸವ ನಡೆಯಿತು ಹಾಗೂ ಭಗವಂತನಿಗೆ ಪಡಿಯೇತ್ತ ಸೇವೆ ನಡೆಯಿತು. ಬನ್ನಿ ಈಗ ವೈಭವದ ಆ ಉತ್ಸವವನ್ನು ದರ್ಶಿಸೋಣ.
ತಮಿಳುನಾಡಿನ ತಿರುತೆತ್ತಿ ಅಂಬಲಂ ದಿವ್ಯ ದೇಶದಲ್ಲಿ ಶ್ರೀ ಪಳ್ಳಿಕೊಂಡ ರಂಗನಾಥ ಪೆರುಮಾಳ್ ದೇವಸ್ಥಾನದಲ್ಲಿ ಈಗ ಪವಿತ್ರೋತ್ಸವ ನಡೆಯುತ್ತಿದೆ. ವಿವಿಧ ವರ್ಣಗಳ ಪವಿತ್ರಗಳಿಂದ ಸುಂದರವಾಗಿ ಅಲಂಕೃತಗೊಂಡ ಭಗವಂತನ ಮೊದಲನೆಯ ದಿನದ ಉತ್ಸವವನ್ನು ಈಗ ದರ್ಶಿಸೋಣ. ರಾಜಮನ್ನಾರ್ ಗುಡಿಯಲ್ಲಿ ಆಡಿಪೆருக்கு ಉತ್ಸವದ ಪ್ರಯುಕ್ತ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿಯವರಿಗೆ ರಾಜನ ಅಲಂಕಾರ ಮಾಡಿ ಪಲ್ಲಕ್ಕಿಯಲ್ಲಿ ವಿಶೇಷ ಉತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ತೀರ್ಥವಾರಿ ಸಹ ನಡೆಯಿತು. ಬನ್ನಿ, ಅತ್ಯದ್ಭುತವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ರಾಜಗೋಪಾಲನ ಈ ವೈಭವದ ಉತ್ಸವವನ್ನು ದರ್ಶಿಸಿ ಅವನ ಕೃಪೆಗೆ ಪಾತ್ರರಾಗೋಣ. ತಮಿಳುನಾಡಿನ ತೆನ್ನಾಂಗೂರ್ ದಿವ್ಯ ಕ್ಷೇತ್ರದಲ್ಲಿ ಇಂದು ಪಾಂಡುರಂಗನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅತ್ಯಂತ ಆಕರ್ಷಣೀಯವಾದ ಪಾಂಡುರಂಗನ ದಿವ್ಯ ದರ್ಶನವನ್ನು ಬನ್ನಿ ಈಗ ಮಾಡೋಣ. ನಾಳಿನ ಚಾತುರ್ಮಾಸದ ಕಾರ್ಯಕ್ರಮ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ಚಾತುರ್ಮಾಸದ ಸಂದರ್ಭದಲ್ಲಿ ಮನೆ ಮನೆಗೂ ರಾಮಾನುಜ ಎಂಬ ಯೋಜನೆಯಡಿಯಲ್ಲಿ ನಮ್ಮ ಶ್ರೀಮಠದ ಶಿಷ್ಯರು ಹಾಗೂ ಅಭಿಮಾನಿಗಳ ಗೃಹದಲ್ಲಿ ಪ್ರತಿನಿತ್ಯ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ. ಈ ನಿಟ್ಟಿನಲ್ಲಿ ನಾಳೆ ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀಮತಿ ವಸುಮತಿ ಅವರ ಗೃಹದಲ್ಲಿ ಸಂಜೆ ಸತ್ಸಂಗವು ನಡೆಯಲಿದೆ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಸುಂದರ ಬಾಹುಸ್ತವ ಸ್ತೋತ್ರದ 91ನೇ ಶ್ಲೋಕದಿಂದ 95ನೇ ಶ್ಲೋಕದವರೆಗೆ ಶ್ರೀ ಉವೆ ಎಂ.ಎ. ಆಳ್ವಾರ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚ್ಯಾರ್ ತಿರುಮೊಳಿಯಲ್ಲಿ
9ನೇ ಅಧ್ಯಾಯದ 89ನೇ ಪಾಶುರದಿಂದ 93ನೇ ಪಾಶುರದವರೆಗೆ ಡಾಕ್ಟರ್ ಶ್ರೀಮತಿ ಜಯಂತಿ ಕಣ್ಣನ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮಂಗಳವಾರದ ಪಂಚಾಂಗ ದಿನಾಂಕ 4 ಆಗಸ್ಟ್ ತಿಂಗಳು 2026 ಶ್ರೀ ಪರಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಷಷ್ಠಿ ರೇವತಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ